ಹರಿಃ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಯಲಮೆಲ್ಯರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿಃ ಓಂ ಹರಿಃ ಓಂ ಹರಿಃ ಓಂ. ಶ್ರೀ ಪುರಂದರದಾಸರ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯವನ್ನು ಚಿಂತನೆ ಮಾಡ್ತಾ ಇದ್ದು, ಇದರ ಪ್ರಯೋಜನ ಏನು ಎಂದಾಗ ಆತ್ಮಾವಲೋಕನ ಎಂಬತಕ್ಕಂಥದ್ದನ್ನು ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಇದನ್ನೇ ಮುಂದುವರಿಸಿ ನಾವು ಎಂದು ಏನು ವಿಷಯ ತಿಳ್ಕೊಳ್ಳಬಹುದು? ಭಗವಂತನೇ ಸರ್ವಕರ್ತ, ಎಲ್ಲರಲ್ಲೂ ಎಲ್ಲ ಕೆಲಸವನ್ನು ಮಾಡತಕ್ಕಂಥವನು ಅವನೇ, ಎಲ್ಲ ಕಾಲಕ್ಕೂ ಅವನೇ. ಆದ್ದರಿಂದ ನಮ್ಮೊಳಗೂ ನಿಂತು ಭಗವಂತ ಏನು ಪ್ರೇರಣೆ ಮಾಡುತ್ತಾನೆ ಅದನ್ನೇ ನಡೆಯುವುದು, ಅದನ್ನು ನಾವು ಕಂಡುಕೊಳ್ಳಬೇಕು. ಇದು ಸಹ ನಿಜವಾದ ಆತ್ಮಾವಲೋಕನ. ಆದರೆ ನಾವು ಇಂದು ಏನು ಮಾಡ್ತೇವೆ? ಸ್ವಯಂ ಪ್ರೇರಣೆಯಿಂದ ಊಟಕ್ಕೆ ಕಾಯುತ್ತೇವೆ, ಸ್ವಯಂ ಪ್ರೇರಣೆಯಿಂದ ನಿದ್ದೆ ಮಾಡುತ್ತೇವೆ. ಆದರೆ ಇಲ್ಲೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ದಿನದಲ್ಲಿನ 24 ತಾಸುಗಳು ಹರಿಜ್ಞಾನದ ನಿರತರಾಗಿರಬೇಕು. ಇದು ಪುರಂದರೋತ್ಸವ ಮಹಾಕೊಡುಗೆಯಾಗಬೇಕು. ದಾಸರ ಗಜ್ಜ ಎಂಬುದು ಒಂದು ನಾವು ತಯಾರಿಸುವ ರವೆ ಉಂಡೆಯಂತೆ ಅತಿ ಮಧುರ ಭಕ್ಷ್ಯವನ್ನಾಗಿ ಚಿಂತಿಸಲಬಹುದು. ಅಡಿಗೆಯವರಿಗೆ ರವೆ ಮತ್ತು ಸಕ್ಕರೆ ಕೊಟ್ಟರೆ ಸಾಕು. ಈ 2 ಪದಾರ್ಥ ಒದಗಿಸಿದರೆ ಪಾಕ ಪ್ರವೀಣ ತನ್ನ ಬುದ್ಧಿಮತ್ತೆಯಿಂದ ಶುದ್ಧ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಬಾಂಡಲೆ ಮುಂತಾದ ಸಲಕರಣೆಗಳನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಗ್ನಿಯಲ್ಲಿ ಶ್ರೀ ಹಳ್ಳಿಪತಿ ಪರಶುರಾಮ ದೇವರು ನಂಬಿಸಿ ರವೆ ಎಷ್ಟರ ಮಟ್ಟಿಗೆ ಹದ ಮಾಡಬೇಕು, ಸಕ್ಕರೆ ಪಾಕವನ್ನು ಎಷ್ಟರ ಮಟ್ಟಿಗೆ ತಯಾರಿಸಿಕೊಳ್ಳಬೇಕು ಎಂದು ತನ್ನ ಜಾಣತನ ಮತ್ತು ಯುಕ್ತಿಯಿಂದ ರವೆ ಉಂಡಿಯ ಆಕಾರ ಗಾತ್ರಕ್ಕೆ ತಕ್ಕಾಗಿ ತುಪ್ಪದಿಂದ ಕೈ ಒರೆಸಿಕೊಂಡು ಹುರಿದ ದ್ರಾಕ್ಷಿ, ಗೋಡಂಬಿ ಮುಂತಾದ ಪದಾರ್ಥ ಹೊಂದಿಸಿಕೊಂಡು ರವೆ ಉಂಡಿಯ ಭಕ್ಷ್ಯ ತಯಾರಾಗುತ್ತೆ. ಇಲ್ಲಿ ಗಮನಿಸಿ, ಇಲ್ಲಿ ಯಾವುದೇ ಪದಾರ್ಥ ಜ್ಞಾನ ಅದರ ಪರಿಪಾಕತ್ವ ಇಲ್ಲದೆ ಇವನ ಕೆಲಸ ಮುಂದೆ ಸಾಗೋದಿಲ್ಲ. ಇದು ಪ್ರಯೋಗಶಾಲೆಯಲ್ಲಿ ಮಕ್ಕಳು ಕಲಿತಂತೆ ಪ್ರತಿ ಗೃಹಿಣಿಯರಿಗೆ ಇಂದು ಅವರ ಅಡುಗೆ ಮನೆಯೇ ಪ್ರಯೋಗಶಾಲೆಯಾಗಿದೆ. ಇಲ್ಲಿ ತಮ್ಮ ದೇಹ ಶುದ್ಧತೆ, ಪದಾರ್ಥ ಶುದ್ಧತೆ, ಪರಿಸರ ಶುದ್ಧತೆ ಇದ್ದರೆ ಮಾತ್ರ ಅವರು ತಯಾರಿಸಿದ ರವೆ ಉಂಡೆ ದೇವರ ನಿವೇದನೆಗೆ ಸಿದ್ಧವಾಗುವುದು. ಇದೊಂದು ಭಾಗವಾದರೆ ಇನ್ನೊಂದು ಅದನ್ನು ಹಂಚುವವರು ಅಂದರೆ ಬಡಿಸೋರು, ಎಲೆಯ ಮೇಲೆ ಯಾವ ದಿಕ್ಕಿನಲ್ಲಿ ಯಾವ ರೂಪ ಚಿಂತಿಸಿ ಬಡಿಸಬೇಕು, ಯಾರಿಗೆ ಎಷ್ಟು ಹಾಕಬೇಕು, ಯಾವಾಗ ಏನೇನು ಹಾಕಬೇಕು, ಇದಾವುದು ಎಲ್ಲೂ ಲೇಖನ ರೂಪದಲ್ಲಿ ಸಿಗುವುದಿಲ್ಲ. ಆಯಾ ಕಾಲದಲ್ಲಿ ಅವರವರ ಬುದ್ಧಿಮತ್ತೆಗಿಂತ ಕೆಲಸ ಜರುಗುವುದು. ಇದನ್ನು ಸ್ವೀಕರಿಸುವವರು ಅಂದರೆ ಭಕ್ಷಕರು, ಊಟ ಮಾಡುವರು. ಭೋಜನವೇ ಯಜ್ಞವೆಂದು ಯಜ್ಞ ಪ್ರತಿಪಾದ್ಯ ಭಗವಂತ, ಯಜ್ಞದಲ್ಲಿ ಪ್ರಧಾನ ಪಾತ್ರ ಶ್ರೀ ಲಕ್ಷ್ಮೀದೇವಿಯರು, ಎಲ್ಲ ದೇವತೆಗಳು ತಮ್ಮ ತಮ್ಮ ದಾನಿಗಳ ಅಥವಾ ಮಾಲೀಕರ ಅಥವಾ ಯಜಮಾನರವರ ಗುರುಗಳ ಅನುಗ್ರಹ ಚಿಂತನೆ ಇವೆಲ್ಲವನ್ನು ಅದೇ ಕಾಲದ ಜ್ಞಾನಸುತ್ತ ಸ್ವೀಕರಿಸಬೇಕು. ಉದಾಹರಣೆಗೆ ಒಂದು ರವೆ ಉಂಡೆಯಲ್ಲಿ ಲಕ್ಷಾಂತರ ರವೆ ಅಂಶಗಳಿರುತ್ತೆ. ಪ್ರತ್ಯೇಕ ಭಗವಂತ ಚಿಂತನೆ ಅಚ್ಚೆಗಚ್ಚ. ಕವಳೆ ಗೋವಿಂದ ಎಂದಾಗ ಆ ಎಲ್ಲ ಕವಳೆಗೆ ಗೋವಿಂದನೇ ಪ್ರತಿಪಾದ್ಯನಾದರೂ ಅವನಲ್ಲೇ ಅನಂತ ವಿಶೇಷತೆ ಸಹಿತ ತಿಳಿಯಬೇಕು. ಇದನ್ನು ಹರಿಕಥಾಮೃತದ ಸಂಖ್ಯಾರೂಪದಲ್ಲಿ ಭಗವಂತ ರೂಪಗಳನ್ನು ತಿಳಿಸಿದ್ದಾರೆ. ದೀಪ ಎಂದಾಗ 13 ರೂಪಗಳು ತಿಳಿಯಲಿಲ್ಲ. ಆರತಿ ಎಂದಾಗ 121 ರೂಪಗಳು ಕಾಣಿಸಲಿಲ್ಲ. ಅನ್ನ ಎಂದಾಗ 155 ರೂಪಗಳಂತೂ ತಿಳಿಯಲೇ ಇಲ್ಲ. ಆದರೂ ನಮ್ಮಲ್ಲಿ ಸ್ತ್ರೀಯರು ಪುರುಷ ಸಮಾನಂತೆ ವಿಷ್ಣು ಸಹಸ್ರನಾಮ ಮತ್ತು ಕಂಠಪಾಠ ಮಾಡಿದಂತೆ ಹರಿಕಥಾಂಸಾರವನ್ನು 1000 ಪದ್ಯವಿದೆ ಎಂದು ಕಂಠಪಾಠ ಮಾಡಿ ಜಗನ್ನಾಥದಾಸರಿಗೆ ಅವರ ರಚನೆ ಅವರಿಗೆ ಮತ್ತೆ ಮತ್ತೆ ಮನವರಿಕೆ ಮಾಡುವಂತೆ ಸ್ಪರ್ಧಾಶೀಲರಾಗಿದ್ದಾರೆ. ಯಾರು ತಾನೇ ತಮ್ಮ ಹೆಸರನ್ನು ಮರೆತು ಬಿಡುತ್ತಾರೆ ಹೇಳಿ ಕೇಳಿ. ಸದಾ ಸ್ಮರಣೆ ಇಲ್ವ ತಮ್ಮ ನಾಮವನ್ನು ಅವರೇನು 108 ಬಾರಿ ಅಥವಾ 1008 ಬರೆದಿಟ್ಟುಕೊಳ್ಳುತ್ತಾರೆಯೋ?
ಅಥವಾ ನಿತ್ಯ ಅಷ್ಟೋತ್ತರಂತೆ ಪಾರಾಯಣಶೀಲರಾಗಿರುತ್ತಾರೆಯೋ ಎಲ್ಲರಿಗೂ ಅವರವರ ಹೆಸರು ಬುದ್ಧಿಸ್ಥವಾಗಿ ಸ್ಥಿರವಾಗಿರುತ್ತದೆ. ನಮ್ಮದೇ ಈ ಪರಿಯಾದಾಗ ದೇವತೆಗಳು ತಮ್ಮನ್ನು ಎಂದಾದರೂ ಮರೆಯುವರೆ? ದೇವರಿಗೆ ಎಂದಾದರೂ ಅವರ ಹೆಸರನ್ನು ನೆನಪಿಸುವ ಅವಶ್ಯಕತೆ ಇದೆಯಾ? ಹೀಗಿದ್ದರೂ ನಾವು ಅವನ ಹೆಸರನ್ನು ಕಟ್ಟಪಾಟಿ ಮಾಡಿ ಒಪ್ಪಿಸುವ ಔಚಿತ್ಯ ಏನು? ಪ್ರಾಕ ಪ್ರವೀಣಿನ ಬುದ್ಧಿಮತ್ತೆ, ಬಡಿಸುವನ ಕಾಲಪ್ರಜ್ಞೆ, ಸ್ವೀಕರಿಸುವ ತಮ್ಮ ಬುದ್ಧಿಯಲ್ಲಿ ಸದಾ ಭಗವಂತನನ್ನು ಎಲ್ಲ ಕಾಲದಲ್ಲೂ ಎಲ್ಲ ಪದಾರ್ಥದಲ್ಲೂ ಚಿಂತಿಸುವನ್ನು ಬಿಟ್ಟು ನಾಮ ಮಾತ್ರದಿಂದ ಅಪೇಕ್ಷಿತ ಫಲ ದೊರೆಯಲಾಗದು. ನಾಮ ಸಂಕೀರ್ತನೆಯಾಗಬೇಕು. ಅಂದರೆ ಅರ್ಥಸಹಿತವಾದ ಹೃದಯಪೂರ್ವಕ ಚಿಂತಿಸುವುದೇ ಎಂದರ್ಥ. ನಾನು ಎಂಬುದ ಬಿಟ್ಟು ಜ್ಞಾನ ಒಳಗೂಡಿ ಏನೆಲ್ಲೆಂಬುದಕ್ಕೆ ದೈವ ಪ್ರೇರಣೆ ಎಂದು ಜಾನಿಸಿ ಮೌನದ ಪುರಂದರ ವಿಠಲನ ಅಂತ ಹೇಳಿದ್ದಾರೆ ಪುರಂದರದಾಸರೇ. ಇಲ್ಲಿ ಮೌನ ಅಂದರೆ ಮನನಶೀಲ ಎಂದು ಅರ್ಥ. ನಾನು ಮತ್ತು ನನ್ನದು ಎಂಬ ಅರಿವೇ ಸಂಪತ್ತು. ಇದನ್ನು ಅರಿತು ಅಹಂಕಾರ ಮಮಕಾರ ತ್ಯಜಿಸುವುದೇ ಇದೇ ಸಮರ್ಪಣೆ ಎನ್ನಿಸುವುದು, ತ್ರಿಕರಣ ಶುದ್ಧಿ ಎಂದು ಭಾವಿಸಬಹುದು. ಇದೇ ತಪಸ್ಸು. ದೈವ ನಿರ್ಮಿತ ಯಂತ್ರದೊಳಗೆ ಜೀವನವನ್ನು ಇರಿಸಲಾಗಿದೆ. ಮುಖ್ಯ ಪ್ರಾಣ ಹಂಸಮಂತ್ರವೇ ಇಲ್ಲಿ ಶಕ್ತಿ, ಬುದ್ಧಿ, ಬಲ, ಧೈರ್ಯ, ಆರೋಗ್ಯ, ಜ್ಞಾನ, ವಾಕ್ಪಟುತ್ವ, ಆಯೋಗತ ಮುಂತಾದ ಶಕ್ತಿವಾಹಕವಾಗಿದೆ. ಕೋಟ್ಯಾಂತರ ನಾಡುಗಳಲ್ಲಿ ತತ್ವಾಭಿನ ದೇವತೆಗಳು ಭೌತಿಕ ಹಾಗೂ ಮಾನಸಿಕ ಸಕಲ ಕಾರ್ಯಗಳನ್ನು ನೆರವೇರಿಸುತ್ತಿದೆ. ಇದನ್ನೆಲ್ಲ ನೋಡುತ್ತಾ ಕುಳಿತ ಜೀವ ಕೇವಲ ಪ್ರೇಕ್ಷಾವಂತ ಮಾತ್ರ. ಸೂರ್ಯಚಂದ್ರನ ಬೆಳಗಿಸುವ ನಂದಿಸುವ ಕಾರ್ಯತತ್ಪರಾಗಿರುತ್ತಾರೆ. ಎಲ್ಲ ದೇವತೆಗಳು ಹರಿಯಾಜ್ಞೆಯಲ್ಲಿ ನಡೆದುಕೊಳ್ಳುತ್ತಾರೆ. ಇದಕ್ಕೆ ಆಯಾ ದೇವರ ಪ್ರಾರಬ್ಧ ಕರ್ಮೆಯೇ ಮೂಲವಾಗಿರುತ್ತದೆ. 16 ಬೇರುಗಳ ಒಳಗೆ ಬಂಧಿಸಿರುವ ಜೀವನಿಗೆ ಇದರ ಅರಿವೇ ಇಲ್ಲದಂತೆ ವರ್ತಿಸುತ್ತಿದ್ದಾನೆ. ಇದನ್ನು ಶಬ್ದತಃ ತಿಳಿದರೂ ಅರ್ಥತಃ ತಿಳಿಯಲಾರದನದಿಂದ ಸಂಸಾರದಲ್ಲಿ ಮುಳುಗಿ ಕೇವಲ ದುಃಖಕ್ಕೆ ಒಳಗಾಗಿ ಕಾರಣವನ್ನು ತಿಳಿಯಲು ಅಸಮರ್ಥನಾಗಿದ್ದಾನೆ. ತೇನ ವಿನಾತ್ರಣೋಪಿ ಚಲತಿ ಗೀತಾವಾಕ್ಯ ದ್ರವ್ಯಂ ಕರ್ಮಚ ಕಾಲಸ್ಯ ಸ್ವಭಾವೋ ಜೀವೇವಚ ಯದನುಗ್ರಹ ಸಂತೇನ ಸಂತೇದ ಅಪೇಕ್ಷೆಯ ಎಂಬ ಶ್ರುತಿವಾಕ್ಯವು ಸಕಲ ಬೋಧಕ ರೂಪದಲ್ಲಿದೆ. ಅನುಭವಕ್ಕೆ ಮೀರಿದ ಶಾಸ್ತ್ರವಿಲ್ಲ. ಸರ್ವೋತ್ಕೃಷ್ಟ ಭಗವಂತ. ಅಲ್ಪರಾದ ನಾವೆಲ್ಲರೂ ನಮ್ಮ ಯೋಗ್ಯತೆ ನಮ್ಮ ಸಾಕ್ಷಿ ಸಿದ್ಧವಾದರೂ ಅದನ್ನು ಲೆಕ್ಕಿಸದೆ ಪಶುವೃತ್ತಿಯಲ್ಲಿ ಇಂದಿನ ಜನಾಂಗ ಬದುಕುತ್ತಿದ್ದಾರೆ. ಆದ್ದರಿಂದ ಜ್ಞಾನವಿಲ್ಲದವನು ದ್ವಿಪಾದ ಪಶುವೆಂದೇ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಇದಕ್ಕೆ ಕಾರಣ ಆಯಾ ಜೀವರ ಅಜ್ಞಾನ. ಇದರ ಪರಿಹಾರವನ್ನು ಚಿಂತಿಸುವನೇ ಜ್ಞಾನಿ ಎನಿಸುವನು. ದಾಸರ ಪ್ರತಿಯೊಂದು ಪದವು ಈ ನಿಟ್ಟಿನಲ್ಲಿ ದಾರಿ ತೋರಿಸುತ್ತಿದೆ. ಇದರ ಸದುಪಯೋಗ ಮಾಡಿಕೊಳ್ಳದೆ ವ್ಯರ್ಥವಾಗಿ ಪಶುಗಳಂತೆ ನಾವುಗಳು ವರ್ತಿಸುತ್ತಿದ್ದೇವೆ. ಅದನ್ನು ಈ ಉದಾಹರಣೆಯಿಂದ ತಿಳಿಯಬಹುದಾಗಿದೆ. ಭೋಜನ ನಂತರ ಭೋಜನ ಪಾತ್ರೆ ಮತ್ತು ಉಚ್ಚಿಷ್ಟ ಭಾಗವನ್ನು 4 ಕಾಲು ಪಶುಗಳಿಗೆ ಹಾಕುತ್ತೇವೆ. ಆ ಪಶು ಇದು ಯಾರ ಉಚ್ಚಿಷ್ಟನ್ನ? ಪುರುಷರದೋ, ಸ್ತ್ರೀಯರದೋ, ಪಂಡಿತರದೋ, ಪಾಮರದೋ? ಪಾಕ ತಯಾರಿಸುವನಾರು? ಪದಾರ್ಥ ಹೊಂದಿಸಲ್ಪಟ್ಟವರು ಯಾರು? ಆ ಪದಾರ್ಥ ಬೆಳೆದದ್ದು ಎಲ್ಲಿ? ಇದು ಯಾವ ದೇಶ ಪದಾರ್ಥ ಎಂಬ ಯಾವ ವಿವೇಕವನ್ನು ಮಾಡದೆ ತನಗೆ ಬೇಕಾದ ಆಹಾರವನ್ನು ಮೆದ್ದು ಹೋಗುವಂತೆ ನಾವು ಸಹ 4 ಕಾಲಿನ ಪಶುಗಳಂತೆ ಭೋಜನ ಸ್ವೀಕರಿಸಿದ ಫಲವೇನು? ಇದು 3ನೇ ಮುಕ್ತಾಯ ಘಟ್ಟದ ಆತ್ಮಾವಲೋಕನ ಎಂದು ಭಾವಿಸಿ. ಇವೆಲ್ಲ ಪೀಠಿಕಾ ಹೇಳಿದ್ದು ಪ್ರಸ್ತುತ ದಾಸರ ಗದ್ಯವನ್ನು ನಿರೂಪಿಸಲು ಬುನಾದಿಯಾಗಿದೆ. ದಾಸರ ಪದ್ಯಗಳು ವಚನ ಸಾಹಿತ್ಯಗಳು ಸೂತ್ರದಂತೆ ಪಾರಾಯಣಕ್ಕಲ್ಲ, ಸಹಸ್ರನಾಮದಂತೆ ಕಂಠಪಾಠಕ್ಕಲ್ಲ. ಇಲ್ಲಿರುವುದು ಆಯಾ ದಾಸರ ಅನುಭವ ನುಡಿಗಳು. ಅನುಭವದ ಅಡುಗೆಯ ಮಾಡಿ ಅನುಭಾವಿಗಳು ನೀವೆಲ್ಲ ಕೂಡಿ ನಮ್ಮ ಉಪನಯನ ಮಂತ್ರಾರ್ಥ ದಶಾಂಶವನ್ನು ನಾವು 10% ನಾವು ತಿಳಿದಿಲ್ಲ. ನಮ್ಮ ವಿವಾಹದ ಪಂಚಾಂಶನ 5% ತಿಳಿದಿಲ್ಲ. ಸಂಜಾವನ ಮತ್ತು ದೇವಪೂಜೆಯ ದಶಾಂಶವು 10% ತಿಳಿದಿಲ್ಲ. ಆದರೂ ಪ್ರತಿನಿತ್ಯ ಎಲ್ಲರೂ ಸಂಜೋಪಾಸನೆ, ದೇವರ ಪೂಜೆ, ಶ್ರಾದ್ದ, ಅರ್ಚನೆ ಮುಂತಾದವುಗಳನ್ನು ಮಾಡುವರೇ ಆಗಿದ್ದೇವೆ. ಇದನ್ನೇ ಶಾಸ್ತ್ರದಲ್ಲಿ ಹೇಳಿರುವುದು ಅನುಸಂಧಾನ ರಾಹಿತ್ಯಂ ವ್ಯರ್ಥಮೇವ ಹಿ ಕೇವಲಂ ಎಂದಿದ್ದಾರೆ. ಇದು ಆತ್ಮಾವಲೋಕನೆಯ ಮುಖ್ಯಾಂಶಗಳು. ಈ ಹಿನ್ನೆಲೆಯಲ್ಲಿ ದಾಸರ ಗದ್ಯದ 4 ವಿಭಾಗದ ಒಂದು ಗದ್ಯವನ್ನು ಸಂಕ್ಷೇಪವಾಗಿ ಭಿನ್ನವಿಸಿಕೊಳ್ಳುತ್ತಿದ್ದೇನೆ. ಇಲ್ಲಿ ಮುಖ್ಯವಾಗಿ ನಾವು ಆತ್ಮಾವಲೋಕನ ಅಂದರೆ ಏನು? ಭಗವಂತ ಸದಾ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಭಗವಂತ ನಮ್ಮನ್ನು ಪ್ರತಿ ಕ್ಷಣವೂ ಅನೇಕ ಪದಾರ್ಥಗಳನ್ನು ಸೌಕರ್ಯಗಳನ್ನು ಕೊಟ್ಟು ರಕ್ಷಿಸುತ್ತಿದ್ದಾನೆ. ಅವನು ನಮ್ಮನ್ನು ಎಂದು ನೋಡುತ್ತಾನೋ ಎಂದು ನೆನೆಸುತ್ತಾನೋ, ನಾನು ಹೇಗೆ ಹರಿಸಲಿ ಎಂದು ತತ್ವಾಭಿಮಾನ ದೇವತೆಗಳು ಎಲ್ಲರೂ ಕಾಯುತ್ತಾ ಕುಳಿತಿದ್ದಾರೆ. ಆದರೆ ನಾವು ಮಾತ್ರ ಅವರಲ್ಲಿ ದೀರ್ಘವಾದ ಅಜ್ಞಾನದಿಂದ ಆ ಪದಾರ್ಥದ ವಿವೇಕತನವನ್ನು ಕಳೆದುಕೊಂಡು ಅದನ್ನು ಚಿಂತಿಸದೆ
ಕೇವಲ ನಮ್ಮ ಅಹಂಕಾರ ಮತ್ತು ಮಮಕಾರದಿಂದ ಇದು ನನ್ನದು, ನಾನು ಮಾಡುತ್ತಿದ್ದೇನೆ ಎಂಬ ದರ್ಪ ಅಹಂಕಾರವನ್ನೇ ತೋರಿಸುತ್ತಾ ಅಜ್ಞಾನದ ಪರಾಕಾಷ್ಠತೆಯಲ್ಲಿ ಬದುಕುತ್ತಾ ಇದ್ದೀವಿ. ಇದರಿಂದ ಪ್ರತಿ ಕ್ಷಣದ ಭಗವಂತನ ನಡೆಗೆ ಆದರೂ ನಮಗೆ ಅದು ಶಾಶ್ವತವಾಗಿ ಮುಚ್ಚಿ ಹೋಗಿಬಿಟ್ಟಿದೆ. ಇದನ್ನು ನಿತ್ಯ ಅನುಸಂಧಾನ ಮಾಡೋಕ್ಕೋಸ್ಕರವಾಗಿಯೇ ಪ್ರತಿ ನಿತ್ಯವೂ ಭಗವಂತನಲ್ಲೇ ನಾವು ಮನಸ್ಸನ್ನಿಡಬೇಕು ಎಂಬತಕ್ಕೊಂದು ಸಕಲ ಶಾಸ್ತ್ರ ಪ್ರಮೇಯ, ದಾಸರ ಅಭಿಪ್ರಾಯ. ಆದರೂ ಸಹ ನಾವು ಓದುವುದೊಂದು, ಕೇಳುವುದೊಂದು, ಮಾಡುವುದೊಂದು, ಈ ರೀತಿಯಲ್ಲಿ ನಡೀತಾ ಇದೆ. ಹೀಗಾಗಬಾರದು. ಹೀಗೆ ಮಾಡುತ್ತಾ ನಾವು ದಾಸರ ಪದಗಳನ್ನು, ಗದ್ಯಗಳನ್ನು ಓದಿದರೆ ಏನು ಪ್ರಯೋಜನವಾದೀತು? ಆದರೆ ಮುಖ್ಯವಾಗಿ ಅನುಸಂಧಾನ ರಾಹಿತ್ಯಂ ವ್ಯರ್ಥಮೇವ ಹಿ ಕೇವಲಂ ಎಂಬ ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಮನಗಾಣಿ 180 ಗದ್ಯವನ್ನು ಆಲಿಸೋಣ ನಿಧಾನವಾಗಿ. ಭಾರತೀಯ ರಮಣಕ್ಕೆ ಪ್ರಾಣ ಅಂತ ಶ್ರೀಕೃಷ್ಣ.